ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಲ್ರೆಡಿ ತಮ್ನೆಲಲ್ಲಿ ನೀವು ಈಗಾಗಲೇ ನೋಡಿದಿರಾ. ಸ್ವಾಮಿ ಕೊರಗಜ್ಜನ ಯಾರೆಲ್ಲ ಅಪಾರವಾಗಿ ನಂಬ್ತೀರಿ, ಯಾವುದಾದ್ರೂ ಒಂದು ಬೇಡಿಕೆಯನ್ನು ಕೊರಗಜ್ಜನ ಮುಂದೆ ಇಟ್ಟಿದ್ದೀರಿ, ಅದಕ್ಕೆ ಕೊರಗಜ್ಜನ ಉತ್ತರ ಏನಾಗಿರುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಗೊತ್ತಿಲ್ಲ, ಸಾಕಷ್ಟು ದಿನದಿಂದ ನನಗೆ ಕೊರಗಜ್ಜಂದು ರೀಡಿಂಗ್ ಮಾಡಬೇಕು ಅಂತ. ಇವತ್ತು ಫೋನಲ್ಲಿ ಕೂಡ ನಾನು ಏನು ಕಂಟೆಂಟ್ ಮಾಡಲಿ ಅಂತ ಹೇಳಿ ನಾನು ನನ್ನ ಫ್ರೆಂಡ್ಗೆ ಮಾತಾಡ್ತಾ ಇದ್ದೆ. ಆ ಸಮಯದಲ್ಲೂ ಕೂಡ ಕೊರಗಜ್ಜಂದು ವಿಚಾರ ಮಾಡಬಹುದಾ ಅಂತ ಹೇಳಿ ಸುಮ್ಮನೆ ಇದೇ ಕಾರ್ಡ್ನ ಶಫಲ್ ಮಾಡಿ ಒಂದೇ ಒಂದು ಕಾರ್ಡ್ ತೆಗೆದೆ. ಅಲ್ಲಿ ಡೆತ್ ಕಾರ್ಡ್ ಬಂತು. ನಾನು ತಮ್ನೇಲಲ್ಲಿ ಏನು ಫೋಟೋ ಹಾಕಿದ್ದೀನಿ, ಸೇಮ್ ಕಪ್ಪು ಬಟ್ಟೆ ಹಾಕೊಂಡು ಒಬ್ಬ ವ್ಯಕ್ತಿ ನಿಂತಿರೋ ಹಾಗೆ ಕೊರಗಜ್ಜನ ರೀತಿಯಲ್ಲಿ ಅಪ್ಪಣೆ ಇದೆ, ಅಜ್ಜನ ಅಪ್ಪಣೆ ಇದೆ ಅಂತ ಹೇಳಿ ಗೊತ್ತಾಯ್ತು. ಏನೇ ಮಾಡೋದಕ್ಕಿಂತ ಮುಂಚೆ ನಮಗೊಂದು ಭಯ ಅನ್ನೋದಿರುತ್ತೆ, ಮಾಡ್ಬೋದಾ ಬೇಡವಾ, ಏನಾದರೂ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆಯೂ ಇರುತ್ತೆ ನಮ್ಗಳಿಗೆ. ಸೊ ರೀಡಿಂಗ್ಸ್ಗಳು ನೀವು ಅಂದ್ಕೊಳ್ತೀರಿ ಏನಿದೆ, ಏನು ಒಂದು ಎನರ್ಜಿ ಚೆಕ್ ಮಾಡೋವಂಥದ್ದು, ಆ ವ್ಯಕ್ತಿ ಹೆಂಗಿದ್ದಾರೆ ಏನು ಅಂತೇಳಿ ತಿಳ್ಕೊಳ್ಳುವಂಥದ್ದು. ಯೋಚನೆ ಮಾಡಿ, ನೀವು ನಿಮ್ಮ ಆಸ್ಟ್ರಾಲಜಿಯಲ್ಲಿ ಆಗಿರ್ಬೋದು, ಏನೇ ಇರಬಹುದು, ನೀವುಗಳು ನಿಮ್ಮ ಡೇಟ್ ಆಫ್ ಬರ್ತ್ ಸರಿ ಇರಬೇಕು. ನಿಮ್ಮ ಕುಂಡಲಿ ನೋಡ್ತಾರೆ, ನಿಮ್ಮ ನಕ್ಷತ್ರ ನೋಡ್ತಾರೆ, ನೀವು ಏನೇ ಎಲ್ಲ ನೋಡಿ ಹೇಳ್ತಾರೆ. ಬಟ್ ಈ ಕಾರ್ಡಲ್ಲಿ ನಿಮ್ಮ ಎನರ್ಜಿ ಹೇಗಿದೆ, ಹೇಗಾಗತ್ತೆ, ಏನೂ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲದೇನೆ ನಿಮ್ಮ ಎನರ್ಜಿ, ನಿಮ್ಮ ಹೆಸರು, ನಿಮ್ಮ ಎನರ್ಜಿ ಮೂಲಕ ಇದನ್ನು ನೋಡ್ಬೋದು. ಹಾಗೆ ನಾವೇನೇ ರೀಡಿಂಗ್ ಮಾಡೋದಕ್ಕಿಂತ ಮುಂಚೆ ಹನುಮ ಆಗಿರ್ಬೋದು, ರಾಯರಾಗಿರ್ಬೋದು, ಕೊರಗಜ್ಜ ಆಗಿರ್ಬೋದು, ಇವರೆಲ್ಲ ಏನು ಗೊತ್ತಾ, ಸಂಜೀವಿನಿಗಳು. ಇವರಿಗೆ ಮುಕ್ತಿನೇ ಇಲ್ಲ, ಇವರು ಸಂಜೀವಿನಿ. ಇವರೆಲ್ಲ ನಾವು ಕೂಡ ಕಳೆದು ಹೋದರೂ ಕೂಡ ಇವ್ರುಗಳೆಲ್ಲ ಬದುಕಿರುವಂಥವ್ರು. ಓಕೆ, ಸೊ ಇವತ್ತು ಯಾವುದಾದ್ರೂ ಒಂದು ವಿಚಾರನ ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿ, ಯಾವ ವಿಚಾರ ಅಂತ ಬೇಕಾದರೆ ಈ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಅದಕ್ಕೆ ನೀವು ಕೊರಗಜ್ಜನ ಮುಂದೆ ಇಟ್ಟಿರುವ ರೀತಿಯಲ್ಲಿ ಬೇಡ್ಕೊಳ್ಳಿ. ಅಜ್ಜನಿಂದ ಏನು ವಿಚಾರ ಬರ್ತಾ ಇದೆ, ಅಜ್ಜನಿಂದ ಯಾವ ಸುದ್ದಿ ನಿಮಗೆ ತಿಳಿತಾ ಇದೆ, ಯಾವ ವಿಚಾರ ಮುಂದೆ ಬರುವ ದಿನದಲ್ಲಿ ಕೊರಗಜ್ಜರ ಸಂದೇಶ ನಿಮಗೆ ಏನಾಗಿರುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಕೊರಗಜ್ಜನ ಹೆಸರು ಹೇಳ್ಕೊಂಡು ನೋಡಬೇಕಾಗತ್ತೆ. ಯಾವುದಾದ್ರೂ ಒಂದು ವಿಚಾರಕ್ಕೆ ನೀವು ಕೊರಗಜ್ಜನ ಮೊರೆ ಹೋಗಿದ್ರೆ, ಹಾಗೆ ಏನೂ ವಿಚಾರ ಇಲ್ಲ, ಸುಮ್ಮನೆ ಕೊರಗಜ್ಜನ ವಿಚಾರವಾಗಿ ನಾನು ನೆನೆಸ್ಕೊಂಡು ನೋಡ್ತಾ ಇದ್ದೀನಿ, ಅಜ್ಜನ ಸಂದೇಶ ನನಗೇನಾಗಿದೆ ಅನ್ನೋದು ಅವರು ಕೂಡ ಈ ರೀಡಿಂಗ್ನ ನೋಡ್ಬೋದು. ಐ ಹೋಪ್ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮಗೆ ಕೊರಗಜ್ಜರ ಸಂದೇಶ ಏನಾಗಿದೆ, ಕೊರಗಜ್ಜನಿಂದ ನಿಮಗೆ ಯಾವ ವಿಚಾರ ಬರೋದಿದೆ ಅನ್ನೋದು ನೋಡೋಣ. ಯಾವ ವಿಚಾರದಲ್ಲಿ ಏನಾದರೂ ಮೈಂಡ್ನಲ್ಲಿ ಇಟ್ಕೊಂಡು ನೋಡ್ತಾ ಇದ್ರೆ ಕೊರಗಜ್ಜರಿಂದ ಸಂದೇಶ ಏನು ಬರ್ತಾ ಇದೆ ನಿಮಗೆ ನೋಡೋಣ. ಓಕೆ, ಕೊರಗಜ್ಜ ಅಂದ ಕೂಡಲೇ ನನ್ನ ಲೈಫ್ನಲ್ಲಿ ಸಾಕಷ್ಟು ಮಿರಾಕಲ್, ನನ್ನ ಲೈಫ್ ಅಂತಾನೆ ಅಲ್ಲ, ಸಾಕಷ್ಟು ಜನರ ಲೈಫಲ್ಲಿ ಪಟ್ಟ ಮಿರಾಕಲ್ಗಳು ನಡೆಯೋದು ಅಂದರೆ ಕೊರಗಜ್ಜನಿಂದನೇ ಅಂತ ಹೇಳ್ಬೋದು. ಟಕ್ಕಂತ ಮಿರಾಕಲ್. ಸಪೋಸ್ ಅದು ಏನಾದರೂ ವಸ್ತುಗಳು ಕಳೆದೋಗಿದ್ರೆ ಅಂತೂ ನೀವು ನಂಬಲ್ಲ. ಒಂದ್ಸಲ ಯಾರೆಲ್ಲ ಫಸ್ಟ್ ಟೈಮ್ ಕೊರಗಜ್ಜನ ವಿಚಾರವಾಗಿ ರೀಡಿಂಗ್ ನೋಡ್ತಾ ಇದ್ದೆ ಅವರು ಒಂದ್ಸಲ ಕೊರಗಜ್ಜನ ನೆನಪು ಮಾಡ್ಕೊಂಡು ನೋಡಿ. ಯಾರೇ ನಮ್ಮ ಶತ್ರುಗಳ ಬಾಧೆ ಆಗಿರ್ಬೋದು, ಯಾವುದೇ ಬಾಧೆ ಆಗಿರ್ಬೋದು, ಕೊರಗಜ್ಜ ಸೂಕ್ತ ದಾರಿದೀಪ ಅಂತಲೇ ಹೇಳ್ಬೋದು. ಓಕೆ, ನೀವು ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಈ ರೀಡಿಂಗ್ನ ನೀವು ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಇಲ್ಲಿ ದಿ ಟವರ್ ಬಂದಿದೆ. ಆಗಿದೆ ನಿಮ್ಮ ಲೈಫಲ್ಲಿ ಕೆಲವೊಂದು ಕೆಟ್ಟ ಘಟನೆಗಳನ್ನು ನಡೆದಿರ್ಬೋದು, ಕೆಲವೊಂದು ಯಾವುದೋ ಒಂದು ವಿಚಾರ ಆಗಬೇಕಾಗಿದ್ದು ಅದು ಕೈ ಚೆಲ್ಲಿ ಕೈ ತಪ್ಪಿ ಹೋಗಿರಬಹುದು.
ನಿಮ್ಮನ್ನು ನೀವು ಏನಾದರೂ ಒಂದು ಆಸೆ ಕನಸುಗಳನ್ನು ಏನಾದರೂ ಅಪಾರವಾಗಿ ಕಟ್ಟಿಟ್ಟುಕೊಂಡು ಏನಾದರೂ ನೋಡ್ತಾ ಇದ್ದರೆ ಅದು ಮುರಿದು ಬಿದ್ದು ಮತ್ತೆ ಈಗ ರೆಡಿ ಆಗಿದ್ದೀರಿ ನೀವು ಅಂತ ಹೇಳಿ ತೋರಿಸ್ತಾ ಇದೆ. ಮತ್ತೆ ನಿಮ್ಮ ಲೈಫಲ್ಲಿ ಚೇತರಿಸ್ಕೊಂಡಿದ್ದೀರಿ. ಆಗಿದ್ದಂತಹ ಕೆಟ್ಟ ಘಟನೆಗಳು ನಿಮ್ಮ ಲೈಫ್ನಲ್ಲಿ ಹೋಗಿದೆ. ಇನ್ನು ಮುಂದೆ ಕೂಡ ಹಾಗೇ ಇರುತ್ತಾ ಅಂತ ಹೇಳಿದ್ರೆ ಇಲ್ಲ, ಒಳ್ಳೆಯ ತಿರುವು ನಿಮ್ಮ ಲೈಫ್ನಲ್ಲಿದೆ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಈ ದಿನಗಳಲ್ಲಿ, ಕೆಲವು ದಿನಗಳಿಂದ, ಕೆಲವು ವಾರಗಳಿಂದ, ಕೆಲವು ತಿಂಗಳುಗಳಿಂದ ನಿಮ್ಮ ಲೈಫಲ್ಲಿ ಒಂದಷ್ಟು ಏರುಪೇರುಗಳು ಜಾಸ್ತಿ ನಡೀತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಕೆಲವ್ರ ಲೈಫಲ್ಲಿ ಜರ್ನಿ ಕೂಡ ನಡೀತಾ ಇದೆ. ಟ್ರಾವೆಲಿಂಗ್ ಮಾಡಿ ಸಾಕಾಗಿ ಹೋಗಿರುವಂಥದ್ದು ಕೂಡ ಇದೆ. ಇಲ್ಲಿ ಕೆಲವರು ಅಂದರೆ ಒಂದು ಹೊಸ ಬಿಗಿನಿಂಗ್, ಬೇರೆ ಕಡೆ ಮನೆ ಶಿಫ್ಟ್ ಮಾಡಿ ಹೊಸ ಜರ್ನಿ ಕೂಡ ಮಾಡ್ತಿದ್ರಿ, ಹೊಸ ಬಿಗಿನಿಂಗ್, ಹೊಸ ಜಾಗ, ಹೊಸ ವಾತಾವರಣ ನೋಡ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಇನ್ನು ಕೆಲವ್ರ ಲೈಫಲ್ಲಿ ಸಾಕಷ್ಟು ಸ್ಟ್ರಗಲ್ನ ಮಾಡಿದ್ರಿ, ಕೆಲವು ಹೋಪ್ಗಳು ನಿಮ್ಮ ಲೈಫಿಂದ ಹೋಗಿತ್ತು. ಬಟ್ ಆದರೆ ಈಗ ಕೆಲವೊಂದು ಜಾಗ ಬದಲಾವಣೆಯಿಂದನೂ ಕೂಡ ನಿಮ್ಮ ಜೀವನ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನೀವು ಒಂದು ಸ್ವಲ್ಪ ದಿನ ಈಗೇನಾದರೂ ಕುತ್ತಲ್ಲೇ ಯೋಚನೆ ಮಾಡುವಂಥದ್ದಾಗಿರಬಹುದು, ನೀವು ತುಂಬ ಟೆನ್ಷನ್ ಆಗಿರಬಹುದು, ತುಂಬಾ ಯಾವುದೋ ಒಂದು ವಿಚಾರದಲ್ಲಿ ಅಥವಾ ಯಾವುದೋ ಒಂದು ಹಣದ ವಿಚಾರದಲ್ಲಿ ನೀವು ಮಾನಸಿಕವಾಗಿ ನೊಂದಿರಬಹುದು, ಏನೇ ಇರಬಹುದು. ಒಂದಷ್ಟು ಜಾಗ ಬದಲಾವಣೆ ಮಾಡಿದ್ರೂ ಕೂಡ ಒಂದು ಹೊಸ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳಿ ಕೊರಗಜ್ಜರ ಸಂದೇಶ ಇದಾಗಿದೆ ಅಂತ ಹೇಳಬಹುದು. ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಆಗಿದೆ. ಇಲ್ಲಿ ಈ ಹಿಂದೆ ನಿಮ್ಮ ಮೈಂಡ್ ತುಂಬಾ ಬ್ಲ್ಯಾಂಕ್ ಆಗಿತ್ತು. ದಯವಿಟ್ಟು ಏನಾದರೂ ನೀವು ಕೊರಗಜ್ಜನಿಗೆ ಏನಾದರೂ ಬೇಡ್ಕೊಂಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಕೊರಗಜ್ಜನ ಬಗ್ಗೆ ನಾನು ನೋಡ್ತಾ ಇರೋದು, ಅಥವಾ ಇದೇ ಫಸ್ಟ್ ಟೈಮ್ ನಾನು ಕೊರಗಜ್ಜನ ನಂಬ್ತಾ ಇರೋದು, ಕೊರಗಜ್ಜನ ಯಾವ ರೀತಿ, ಆತನಿಗೆ ಯಾವುದೇ ಕಾರಣಕ್ಕೂ ಆಡಂಬರದ ಪೂಜೆ ಪುನಸ್ಕಾರಗಳು ಅದು ಇದು ಏನೆಲ್ಲ ಮಾಡ್ತಿರಲ್ಲ, ಆ ಥರ ಏನಿಲ್ಲ. ಆತನಿಗೆ ಏನು ಕೇಳೋದೇ ಇಲ್ಲ. ನಂಬಿಕೆ, ನಮ್ಮ ಶ್ರದ್ಧೆ, ನಮ್ಮ ಯೂನಿಫಾರ್ಮ್ ಏನಿದೆಯಲ್ಲ, ಆ ಕೊರಗಜ್ಜನ ಮುಂದೆ ನಾವು ಸರೆಂಡರ್ ಆಗಿಬಿಡ್ಬೇಕು. ನಾವೇನೇ ತಪ್ಪು ಮಾಡಿದ್ರು ಕೂಡ ನಾವು ಅರಿವು ಮಾಡಿಕೊಂಡು ನಾವೇ ಸರೆಂಡರ್ ಆಗಿಬಿಡ್ಬೇಕು. ಸುಮ್ಮನೆ ಕೊರಗಜ್ಜನ ಹತ್ರ ಹೋಗಿ ಬೇರೆಯವ್ರ ಮುಂದೆ ಸುಮ್ಮನೆ ದೂರುವಂಥದ್ದು ಅಥವಾ ಬೇಡದ್ದನ್ನು ಕೇಳುವಂಥದ್ದು ದಯವಿಟ್ಟು ಇದನ್ನು ಮಾಡಬೇಡಿ. ಯಾರಾದರೂ ಮನೆಯಲ್ಲಿ ವಸ್ತುಗಳನ್ನು ಕಳೆದೋಗಿದ್ರೆ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಸುಮ್ಮನೆ ನಿಮಗೆ ಸಂಕಷ್ಟಕ್ಕೆ ಸಿಲುಕಿಸುವಂಥವ್ರಾಗಿರ್ಬೋದು, ಏನಾದರೂ ನೀವು ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇದ್ರೂ ಕೂಡ ನಿಮ್ಮ ಬಗ್ಗೆ ಕೆಟ್ಟದಾಗಿ ದೂರು ಮಾಡುವಂಥದ್ದು, ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರು ಅಡ್ಡಿಯಾಗಿದ್ದರೆ ದಯವಿಟ್ಟು ಕೊರಗಜ್ಜನ ನೀವು ಯಾರಾದ್ರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಓಕೆ, ದಯವಿಟ್ಟು ಕೊರಗಜ್ಜನಿಗೆ ಸರೆಂಡರ್ ಆಗಿಬಿಡಿ. ಕೊರಗಜ್ಜನ ಹತ್ರ ಹೇಳ್ಕೊಂಬಿಡಿ, ನಾನು ಈ ತಪ್ಪು ಮಾಡಿದ್ದೆ, ಅದಕ್ಕೆ ಈ ತಪ್ಪು ಆಗಿದೆ, ಇನ್ನೂ ನಾನು ಸೈಲೆಂಟ್ ಆಗಿದ್ರು ಕೂಡ ಇಂಥವ್ರಿಂದ ನನಗೆ ಈ ತಪ್ಪು ನಡೀತಾ ಇದೆ ಅಂತೇಳಿ. ಅದು ಆಯಿತಾ. ನೆಕ್ಸ್ಟ್, ಲೈಫಲ್ಲಿ ಎಲ್ಲ ಕಳ್ಕೊಂಡೆ ಅನ್ನೋರಿಗೆ, ನನಗೆ ಲೈಫೇ ಇಲ್ಲ ಅನ್ನೋರಿಗೆ ನಾನು 100% ಶೋರ್ ಮಾಡ್ತೀನಿ. ಯಾಕೆಂದರೆ ನನ್ನ ಲೈಫು ಒಂದು ಲೆಕ್ಕಕ್ಕೆ ಅದು ಏನೋ ಒಂಥರ ಮಿರಾಕಲ್ ರೀತಿ ಮಾಡಿದಂತಹ ಹುತ್ತಾರ್ ಕೊರಗಜ್ಜ. ಓಕೆ, ಸೊ ನಿಮ್ಮ ಲೈಫಲ್ಲೂ ಕೂಡ, ಯಾಕೆಂದರೆ ಅಜ್ಜ ನನ್ನೊಬ್ಬಳಿಗೆ ಅಲ್ಲ, ಅಜ್ಜ ಪ್ರತಿಯೊಬ್ಬರಿಗೂ ಇದ್ದಾರೆ. ನಾವು ಅಮ್ಮ ಅಂತ ಬೇಡ್ಬೋದು, ಅಪ್ಪ ಅಂತ ಬೇಡ್ಬೋದು, ಅಜ್ಜ ಅಂತ ಬೇಡಿದ್ದು ಯಾರ ಹತ್ರನಾದ್ರೂ ಇದೆಯಾ? ಇಲ್ಲ ಅಲ್ಲ. ನನ್ನ ಅಪ್ಪನಿಗೆ ಅಪ್ಪ ಅಂತ ಹೇಳಿದ್ರೆ ಅಪ್ಪನಿಗೆ ಅಪ್ಪ, ಅಜ್ಜ ಅಂತ ಕರೀತಾರೆ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ಮತ್ತೊಮ್ಮೆ ಹೇಳ್ತೀನಿ, ಕೊರಗಜ್ಜನ ರೀತಿಯಲ್ಲಿ ಅಜ್ಜಂದಿರು ನೋಡಿದಿರಾ, ನಾವು ತಂದೆಗಿಂತನೂ ತುಂಬ ಹತ್ತಿರವಾಗಿರ್ತಾರೆ. ನಮ್ಮ ನೋವುಗಳನ್ನ ಅಜ್ಜಂದಿರು ಬೇಗನೆ ಅರ್ಥ ಮಾಡ್ಕೊಳ್ತಾರೆ. ಇನ್ನು ಕೊರಗಜ್ಜ ಅಂತೂ ಬಟ್ ತಪ್ಪಿದ್ರೆ ಅಲ್ಲೇ ಖಂಡಿಸ್ತಾರೆ. ನೀವು ಕೂಡ ಅದಕ್ಕೆ ನಾನು ನಿಮಗೆ ನಾವೇನೇ ತಪ್ಪು ಮಾಡಿದ್ರು ದಯವಿಟ್ಟು ಸರೆಂಡರ್ ಆಗಿಬಿಡಿ ಅಂತ ಹೇಳಿ ಒತ್ತಿ ಹೇಳ್ತಾ ಇದ್ದೀನಿ. ಇಲ್ಲಿ ಈ ಹಿಂದೆ ನಡೆದ ಘಟನೆಗಳಾಗಿರ್ಬೋದು ಅಥವಾ ಈಗ ನಿಮ್ಮ ನೋವಿಗಾಗಿರಬಹುದು, ಒಂದಷ್ಟು ಅಜ್ಜನ ಮಾತೇನಾಗಿದೆ ಅಂತ ಹೇಳಿದ್ರೆ, ನೀವು ಒಂದಷ್ಟು ಜಾಗನ ಬದಲಾವಣೆ ಮಾಡಿ. ಜಾಗ ಬದಲಾವಣೆ ಮಾಡೋದ್ರಿಂದ ಏಸ್ ಆಫ್ ಸ್ವಾರ್ಡ್ ಬರ್ತಿದೆ, ಹೊಸ ವಿಚಾರಗಳು ಬರುತ್ತೆ, ಹೊಸ ಐಡಿಯಾಸ್ ನಿಮ್ಮ ತಲೆಯಲ್ಲಿ ಬರೆಯೋದಕ್ಕೆ ಶುರು ಆಗತ್ತೆ. ಈಗೂ ನನ್ನ ಲೈಫ್ ಇದೆಯಾ ಅಂತೇಳಿ ಮಿರಾಕಲ್ ನಡೆಯೋದಕ್ಕೆ ಶುರು ಆಗತ್ತೆ. ಯಾರಾದರೂ ಫಸ್ಟ್ ಟೈಮ್ ಕೊರಗಜ್ಜನ ನಾನು ಮೊರೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಲೈಫಲ್ಲಿ ಖಂಡಿತವಾಗ್ಲೂ ದಯವಿಟ್ಟು ನೀವೇನಾದ್ರು ಮೊರೆ ಹೋಗ್ತಾ ಇದ್ರೆ ನಿಮ್ಮ ಜಾಗನ ಒಂದಷ್ಟು ಬದಲಾವಣೆ ಮಾಡಿ. ಸಪೋಸ್ ರೆಂಟಲ್ ಹೌಸ್ ಇತ್ತಾ, ಅಗ್ರಿಮೆಂಟ್ ಮುಗೀತಾ, ಜಾಗ ಬೇರೆ ಮನೆ ನೋಡ್ಕೊಳ್ಳಿ. ತುಂಬಾ ವರ್ಷದಿಂದ ಅದೇ ಮನೇಲಿದ್ದೀನಿ, ಅದೇ ಮನೇಲಿ ಕೊರಗ್ತಾ ಇದ್ದೀನಿ, ಜಾಗನ ದಯವಿಟ್ಟು ಬದಲಾವಣೆ ಮಾಡಿ.
ತುಂಬ ವರ್ಷದಿಂದನೂ ನಾನು ಅಲ್ಲೇ ಇದ್ದೀನಿ, ನಾನು ತುಂಬ ವಿಚಾರದಿಂದ ಡಿಪ್ರೆಷನ್ನಾಗ ಹೋಗಿದ್ದೀನಿ, ನಾನು ಇಲ್ಲೇ ಕೂತಿದ್ದೀನಿ, ನನ್ನ ಮನೆ ಬಿಟ್ಟು ಅಲ್ಲಾಡ್ತಾ ಇಲ್ಲ, ದಯವಿಟ್ಟು ನಿಮ್ಮ ಮನೆಯಿಂದ ಬೇರೆ ಮನೆ ಅಂದರೆ ಸಪೋಸ್ ಫ್ರೆಂಡ್ ಮನೆನೋ ರಿಲೇಟಿವ್ ಮನೆನೋ ಒಂಚೂರು ಜಾಗ ಚೇಂಜ್ ಮಾಡಿ. ಇದು ಅಜ್ಜರ ಸಂದೇಶನೇ ಅಂತಲೇ ಹೇಳ್ಬೋದು. ಅಲ್ಲಿಂದ ನಿಮ್ಮ ಲೈಫಲ್ಲಿ ಇಲ್ಲಿ ನೋಡಿ, ಯು ಆರ್ ಬಸ್ಟಿಂಗ್ ವಿತ್ ಸ್ಪಾರ್ಕಲ್ ನ್ಯೂ ಐಡಿಯಾಸ್. ನಿನಗೆ ಗೊತ್ತಿರಲ್ಲ ಒಳ್ಳೊಳ್ಳೆ ಐಡಿಯಾಸ್ ಬರೋದಕ್ಕೆ ಶುರು ಆಗುತ್ತೆ, ಒಳ್ಳೊಳ್ಳೆ ದಾರಿಗಳು ಬರೋದಕ್ಕೆ ಶುರು ಆಗುತ್ತೆ. ನಾನು ಹಿಂಗೂ ಬದುಕ್ಬೋದಿತ್ತಲ್ಲ ಅನ್ನುವ ಐಡಿಯಾ ಶುರು ಆಗುತ್ತೆ ಅಚಾನಕ್ಕಾಗಿ. ದಾರಿ ಬದಲಾವಣೆ. ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ನೀವು ನನಗೆ ಸಪೋರ್ಟಿವ್ ಆಗಿ ಯಾರೂ ಇಲ್ಲ, ನನಗೆ ಏನೂ ಇಲ್ಲ, ಒಂಟಿ ನಾನು, ಈ ರೀತಿ ಇದ್ದರೆ ನಿಮಗೆ ಎಮೋಷನ್ಸ್ ತೋರಿಸಿ ಕರೆಯುವಂಥವ್ರು ಇದ್ದಾರೆ. ಯಾರಿಗೆ ಗೊತ್ತು, ಅಜ್ಜ ಆ ರೂಪದಲ್ಲಿ ಬರ್ಬೋದು, ನಿಮಗೆ ಸಮಾಧಾನ ಮಾಡಿ ಒಳ್ಳೆ ದಾರಿ ತೋರಿಸುವ ರೂಪದಲ್ಲಿ ಬರ್ಬೋದು. ಯಾವಾಗ್ಲೂ ಅಷ್ಟೇ, ನೀವು ಬೇರೆಯವ್ರಿಗೆ ಏನು ಕೊಡ್ತೀರಿ ಅದೇ ಸಿಗತ್ತೆ. ನೀವು ಬೇರೆಯವ್ರಿಗೆ ಸಿಟ್ಟು ಮಾಡಿರ್ತೀರಾ, ಖಂಡಿತವಾಗ್ಲೂ ನಿಮ್ಗೆ ಅದೇ ಅಂಥವರೇ ಸಿಗ್ತಾರೆ. ನೀವು ಎಲ್ಲರನ್ನೂ ಪ್ರೀತಿಯಿಂದ ಕಾಣಿ, ಎಲ್ಲರನ್ನೂ ಕೋಪ ಬಂತ ಅಲ್ಲಿಂದ ಎದ್ದು ಬಿಡಿ. ಕೋಪ ಬಂದರೆ ರಿಯಾಕ್ಟೇ ಮಾಡೋದಕ್ಕೆ ಹೋಗ್ಬೇಡಿ. ನನಗೂ ಕೂಡ ಸಿಕ್ಕಾಪಟ್ಟೆ ಕೋಪ, ಸಿಕ್ಕಾಪಟ್ಟೆ ಸಿಟ್ಟು, ಸಿಕ್ಕಾಪಟ್ಟೆ ಎಲ್ಲ ಇತ್ತು. ಬಟ್ ಅದಕ್ಕೆ ದಾರಿ ಮೆಡಿಸಿನ್ಸ್ಗಳು ಯಾವುದೂ ಸಿಗಲಿಲ್ಲ. ಅಲ್ಲಿಂದ ಎದ್ದೋಗೋದು ಒಂದೇ. ನೀವು ಅಷ್ಟೇ, ನೀವು ನಿಮ್ಮ ಲೈಫಲ್ಲಿ ಎಲ್ಲರನ್ನೂ ಪ್ರೀತಿಯಿಂದ ಕಾಣಿ. ನಿಮ್ಮನ್ನು ಪ್ರೀತಿಯಿಂದ ಕಾಣೋರೇ ಬರ್ತಾ ಇರ್ತಾರೆ. ಓಕೆ, ಹಾಗೆ ನಿಮ್ಮ ಲೈಫಲ್ಲಿ ಕೆಲವೊಂದು ಜವಾಬ್ದಾರಿಗಳನ್ನು ನೀವೇ ಹೊತ್ಕೊಳ್ಬೇಕಾಗತ್ತೆ. ಸಂಬಂಧಗಳಲ್ಲಾಗಿರಬಹುದು, ಮಕ್ಕಳದ್ದಾಗಿರಬಹುದು, ನಿಮ್ಮದೇ ಆಗಿರಬಹುದು, ನಿಮ್ಮ ವಸ್ತುಗಳದ್ದಾಗಿರಬಹುದು, ನಿಮ್ಮ ಮನೆ ವಿಚಾರ ಆಗಿರಬಹುದು, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅಮ್ಮನ ಜವಾಬ್ದಾರಿಗಳನ್ನು ನೀವೇ ಹೊತ್ಕೊಳ್ಬೇಕಾಗತ್ತೆ. ದಯವಿಟ್ಟು ಇಗ್ನೋರ್ ಮಾಡುವಂಥದ್ದು ಅಥವಾ ಅಸಡ್ಡೆಯಿಂದ ಇರುವಂಥದ್ದು ದಯವಿಟ್ಟು ಮಾಡಬೇಡಿ. ನಿಮ್ಮ ಜವಾಬ್ದಾರಿಗಳನ್ನು ನೀವೇ ಹೊತ್ಕೊಳ್ಬೇಕಾಗತ್ತೆ. ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ನೀವು ತಗೊಳ್ಬೇಕಾಗತ್ತೆ. ಓಕೆ, ಹಾಗೆ ದಿ ಕಾಸಿ ವಿಚ್ ಅಂತ ಬರ್ತಾ ಇದೆ. ನೀವು ಎಷ್ಟು ಸುಂದರವಾಗಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಮಾತಿನಲ್ಲಿ ಯಾರು ಬೇಕಾದರೂ ನೀವು ಮಾಯನ್ ಮಾಡ್ಬೋದು. ಅದನ್ನು ನೀವು ಮಾಡೋಕ್ಕೆ ಬರ್ತಾ ಇಲ್ಲ. ಅಯ್ಯೋ ನನ್ನ ಲೈಫಲ್ಲಿ ಏನೋ ಒಂದು ಅಂದ್ಕೊಂಡಿದ್ದೆ, ಅದಿನ್ನೇನೋ ಒಂದು ಕೈ ತಪ್ಪು ಹೋಯ್ತು, ಅಯ್ಯೋ ನನ್ನ ಮುಗ್ದೇ ಹೋಯ್ತು ನನ್ನ ಲೈಫು, ಇದೇ ಜೀವನ, 2025 ಬಂದಿದ್ದು 2026 ಬರಲ್ಲ ಅನ್ನೋ ರೀತಿಯಲ್ಲಿ ಕೂಡ ನೋಡ್ಬಿಡ್ತೀರಿ. ಆ ಲೆವೆಲ್ಗೆ ಹೋಗ್ಬಿಡುತ್ತೆ ನಿಮ್ಮ ಮೈಂಡ್ಸೆಟ್. ನಿಮ್ಮ ಲೈಫಲ್ಲಿ ಏನಾಗಿದೆಯಲ್ಲ ಅದು ಆಗೋಯ್ತು, ಅದು ಆಗಬೇಕು. ನಿಮ್ಮ ಡೆಸ್ಟಿನಿಯಲ್ಲಿ ಕೆಲವೊಂದು ವಿಚಾರ ಕೈ ತಪ್ಪು ಹೋಗಿದೆ, ಕೆಲವೊಂದು ಕೆಲಸ ಆಗಬೇಕು ಅನ್ನುವ ಟೈಮಲ್ಲಿ ಅದು ತಪ್ಪೋಗಿದೆ, ಕೆಲವೊಂದು ಇನ್ನೇನು ನನಗೆ ಸಿಕ್ಕಿಬಿಡುತ್ತೆ ಅನ್ನುವ ಟೈಮಲ್ಲಿ ಹೋಗಿದೆ. ದುಡ್ಡಾಗಿರ್ಬಹುದು, ದುಡ್ಡಾಗಿರ್ಬಹುದು, ಮದುವೆ ವಿಚಾರ ಆಗಿರಬಹುದು, ಮನೆ ವಿಚಾರ ಆಗಿರ್ಬೋದು, ಸೈಟ್ ಪರ್ಚೇಸ್ ವಿಚಾರ ಆಗಿರ್ಬೋದು, ಒಡವೆ ಆಸ್ತಿ ಎಲ್ಲ ನಿಮ್ಮ ಏನಾದರೂ ಕಳ್ಕೊಂಡಿದ್ರೆ ಮಾತ್ರ ಅದು ಭಗವಂತನ ಇಚ್ಛೆನೆ. ಇಲ್ಲಿ ಟವರ್ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಪ್ರಕೃತಿ ಹೊಡೆತಕ್ಕೆ ಇದು ನೋಡಿ. ಇಲ್ಲಿ ಪ್ರಕೃತಿ ಹೊಡೆತಕ್ಕೆ ಇಲ್ಲಿ ಒಂದು ಗೂಡು ಸುಟ್ಟಿದೆ. ಓಕೆ, ಮೇಲೆ ಮರದ ಮೇಲೆ ಹತ್ತಿ ಕಟ್ಟಿದ್ದಂತಹ ಮನೆ ಪ್ರಕೃತಿಯ ವಿಕೋಪಕ್ಕೆ, ಮಳೆಯಿಂದ ಸಿಡಿಲಲ್ಲೂ ಹೊಡೆತಕ್ಕೆ ಬಿದ್ದಿದೆ. ಅಂದ್ರೆ ಅರ್ಥ ಏನು ಗೊತ್ತಾ, ನೀವೇನಾದರೂ ಕನಸು ಕಟ್ಟಿದ್ರೆ ಅದು ನಿಮ್ಮ ಡೆಸ್ಟಿನಿಯಲ್ಲಿ ಇರಲಿಲ್ಲ, ನಿಮ್ಮ ಹಣೆ ಬರದಲ್ಲಿ ಇರಲಿಲ್ಲ. ನಿಮಗೆ ನೀವೇ ಕನಸು ಕಟ್ಕೊಂಡು ಅದರಲ್ಲಿ ಆನಂದವಾಗಿ ತೇಲ್ತಾ ಇದ್ರಿ, ಅದು ನಿಮ್ಮ ಹಣೆ ಬರದಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಪ್ರಕೃತಿಯಿಂದನೇ ಹೊಡೆತ ಬಿದ್ದಿದೆ. ದಯವಿಚ್ಛೆ ಆ ವಿಚಾರ ಆಗಬಾರ್ದಾಗಿತ್ತು, ಆಗಿದ್ರೆ ಅದು ನಿಮ್ಮ ಲೈಫ್ನ ಹಾಳು ಮಾಡ್ತಿತ್ತು. ಸೊ ಇದು ಇವತ್ತಿನ ರೀಡಿಂಗ್ ಆಗಿದೆ. ದಿ ಕಾಸಿ ವಿಚ್ ಅಂದರೆ ಇದನ್ನೇ ಕೊರಗಿ ಕರೆದು ಮಾಡಿ ಎಲ್ಲ ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ಡಿಪ್ರೆಷನ್, ಮಕ್ಳ ವಿಚಾರಕ್ಕಾಗಿದ್ರೆ, ಗಂಡನ ವಿಚಾರಕ್ಕಾಗಿದ್ರೆ, ಲವ್ವರ್ ಪ್ರೇಮಿ, ಯಾವುದೇ ವಿಚಾರಕ್ಕಾಗಿದ್ರೂ ಕೂಡ ದಯವಿಟ್ಟು ನಿಮ್ಮ ಸೌಂದರ್ಯನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ಅಂದನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ಟೈಮ್ನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ. ಎಂಥ ಮಿರಾಕಲ್ ಮಾಡೋ ವ್ಯಕ್ತಿಗಳು ಈ ರೀಡಿಂಗ್ ಸೆಲೆಕ್ಟ್ ಮಾಡ್ಕೊಂಡಿರೋರು ಅಂತ ಹೇಳಿದ್ರೆ, ನೀವು ಮಾತಲ್ಲಿ ಯಾರನ್ನು ಬೇಕಾದರೂ ಚೇಂಜ್ ಮಾಡ್ಬೋದು. ಹಾಗೆ ಇಲ್ಲಿ ನೋಡಿ ದಿ ಕಾಸಿ ವಿಚ್ ಅಂತ ಬಂದಿದೆ. ಓಕೆ, ಹಾಗೆ ಮಾಯನ ಮಾಡ್ಬೋದು. ಇನ್ನೊಂದು ಹೇಳ್ತೀನಿ, ಪ್ರತಿದಿನ ಬೆಳಗ್ಗೆ ನಾನೊಂದು ಹೊಸ ಹಾದಿಯಲ್ಲಿ ಹೋಗ್ತಾ ಇದ್ದೀನಿ, ಹೊಸ ಜರ್ನಿ ಕೊಟ್ಟಿದ್ದಾನೆ ಭಗವಂತ ನನಗೆ. ಈ ದಿನ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳಿ ಬೇಡ್ಕೊಂಡು ಪ್ರತಿದಿನ ಶುರು ಮಾಡಿ. ಹೊಸ ದಿನ ಅಲ್ವಾ ನಮ್ಗದು. ಹಿಂದಿನ ದಿನ ಕಳೆದು ಮುಂದಿನ ದಿನಕ್ಕೆ ಹೋಗ್ತೀವಿ, ನಾಳೆ ತನಕ ನಾವು ಇದೀವಿ ಅಂತ ಹೇಳಿದ್ರೆ ನೀವು ಪ್ರಕೃತಿಗೂ ಕೂಡ ಥ್ಯಾಂಕ್ ಯು ಹೇಳಬೇಕಾಗತ್ತೆ.
ಯಾರೆಲ್ಲ ಕೊರಗಜ್ಜನ ತುಂಬ ನಂಬಿದ್ದೀರಲ್ಲ, ನಿಮ್ಮ ಲೈಫ್ನಲ್ಲಿ ಅವ್ರು ಹೇಳ್ತಾ ಇರೋದು ಒಂದೇ, ಏನಾಗಬೇಕಾಗಿತ್ತು ಅದು ನಿನ್ನ ಡೆಸ್ಟಿನಿಯಲ್ಲಿ ಇರಲಿಲ್ಲ, ಅದನ್ನು ಹೊಡೆದಾಕಿದೆ, ಅದು ಹೋಗಿದ್ದೇ ಒಳ್ಳೇದಾಯಿತು. ಬಟ್ ನೀನು ಒಂದಷ್ಟು ಜಾಗ ಬದಲಾವಣೆ ಮಾಡೋದ್ರಿಂದ ನಿನಗೆ ಬೇಕಾದ ಯೋಚನೆಗಳು, ನಿನಗೆ ಬೇಕಾದ ಸರಿದಾರಿ ಅಲ್ಲಿ ಕಾಣಿಸೋದಕ್ಕೆ ಶುರುವಾಗುತ್ತೆ ಅನ್ನೋದು ಹೇಳ್ತಾ ಇದೆ. ಸೊ ಇದು ಇವತ್ತಿನ ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಸೆಕೆಂಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವ್ರಿಗೆ ಕೊರಗಜ್ಜರಿಂದ ಸಂದೇಶ ಏನಾಗಿದೆ, ನೀವು ಯಾವುದಾದ್ರೂ ಒಂದು ವಿಚಾರನ ಅಜ್ಜರ ಮುಂದೆ ಇಟ್ಟು ನೋಡ್ತಾ ಇದ್ದರೆ ಅದಕ್ಕೆ ಅವರ ಸಂದೇಶ ಏನಾಗಿದೆ, ಯಾವುದಾದ್ರೂ ವಿಚಾರ ಆಗಿರ್ಬೋದು, ಒಂದು ವಿಚಾರನ ಇಟ್ಟು ನೋಡ್ತಾ ಇದ್ರೆ ಅವರ ಸಂದೇಶ ಏನಾಗಿದೆ ಅನ್ನೋದು ನೋಡೋಣ. ಓಕೆ, 5 ಆಫ್ ಸ್ವಾರ್ಡ್ಸ್ ಇದೆ ಇಲ್ಲಿ. ನಿಮ್ಮಿಂದ ಅನುಕೂಲ ಪಡ್ಕೊಂಡವರು, ನಿಮ್ಮಿಂದ ಒಳ್ಳೇದ ಆಗಬೇಕಾ ಅಂದ್ಕೊಂಡು ಪಡ್ಕೊಂಡವರು, ನಿಮ್ಮಿಂದ ಹೆಲ್ಪ್ನ ತಗೊಂಡವರು ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಮ್ಮ ಜೊತೆ ನಿಮ್ಮ ಸುಮಾರಷ್ಟು ವರ್ಷದಿಂದ ಇರ್ಬೋದು, ಒಂದು ಒಳ್ಳೆ ಮುಖವಾಡ ಹಾಕ್ಕೊಂಡು ನಿಮ್ಮ ಜೊತೆಗೆ ಒಂದು ನೀವು ಯಾವುದೋ ಟೈಮಲ್ಲಿ ದೇವ್ರ ರೂಪ ಅಂತ ಅಂದ್ಕೊಂಡ್ಬಿಟ್ಟಿದ್ರಿ ಆ ವ್ಯಕ್ತಿಯಿಂದನೂ ಕೂಡ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಗಳಾಗಿರ್ಬೋದು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಗಾಸಿಪ್ ಮಾಡಿದ್ದಂಥ ಆಗಿರಬಹುದು, ಅಥವಾ ನಿಮ್ಮ ಬೆನ್ನಿಂದ ಚೂರಿ ಹಾಕಿದ್ದಂತಾಗಿರಬಹುದು. ಗೊತ್ತೇ ಇಲ್ಲ ನಮ್ಮ ಮುಂದೆ ಎಷ್ಟು ಚೆನ್ನಾಗಿದ್ದಾರೆ, ಅದು ನನ್ನ ಬೆನ್ನಿಂದ ಏನು ನಡೀತಿದೆ ಅದು ಗೊತ್ತಾಗ್ತಾನೆ ಇಲ್ಲ, ಗೊತ್ತೇ ಆಗಲಿಲ್ಲ ಅನ್ನುವ ಲೆವೆಲ್ಲಿಗೆ ನಿಮ್ಮ ಬೆನ್ನ ಹಿಂದೆ ಆಟಗಳನ್ನು ಆಡಿದ್ದಾಗಿದೆ. ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಇಲ್ಲಿ ಕೆಲಸದ ವಿಚಾರದಲ್ಲಿ ನೀವೇನಾದರೂ ನೋಡ್ತಾ ಇದ್ರೆ ತುಂಬಾ ಸ್ಟ್ರಗಲ್ ಪಡ್ತಾ ಇದ್ರಿ, ನಿಮ್ಮ ಲೈಫಲ್ಲಿ ಹಣಕಾಸಿನ ವಿಚಾರವಾಗಿ ತುಂಬಾ ಸ್ಟ್ರಗಲ್ ಪಡ್ತಾ ಇದ್ರಿ, ಎಫರ್ಟ್ ಆಗ್ತಾ ಇದ್ರಿ, ಯಾವುದೋ ಒಂದು ಗೋಲ್ನ ಇಟ್ಕೊಂಡಿದ್ದೀರಿ, ಏನೋ ಒಂದು ನನಗೆ ಹಣದ ಅಭಾವ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಬಹಳಷ್ಟು ಸ್ಟ್ರಗಲ್ನ ನೀವು ಪಟ್ಟಿದ್ದೀರಿ. ಇಲ್ಲಿ ಕೆಲವು ಸಲ ಬೇರೆಯವರಿಂದನೂ ಕೂಡ ಹೊಡೆತ ತಿಂದರೂ ಕೂಡ, ಹೊಡೆತ ಮೀನ್ಸ್ ಬೇರೆಯವರಿಂದ ಎಷ್ಟೇ ಅವಮಾನಗಳಾಗಿದ್ರೂ ಕೂಡ ಅಥವಾ ನಿಮ್ಮ ಕೆಲಸಗಳಿಗೆ ಅಡ್ಡಿ ಆತಂಕಗಳಾಗಿದ್ರೂ ಕೂಡ ನೀವು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರಿ. ಹಣಕಾಸಿನ ವಿಚಾರಕ್ಕಾಗಿರ್ಬೋದು, ಏನೇ ವಿಚಾರಕ್ಕಾಗಿರ್ಬೋದು ವಿಪರೀತ ಸ್ಟ್ರಗಲ್ ಮಾಡ್ತಾ ಇದ್ರಿ. ಇಲ್ಲಿ ಟೆಂಪರೆನ್ಸ್ ಬಂದಿರೋದ್ರಿಂದ ಅಜ್ಜನ ಮೆಸೇಜ್ ಏನಾಗಿದೆ ನಿಮಗೆ ಅಂತ ಹೇಳಿದ್ರೆ, ತಾಳ್ಮೆಯಿಂದ ಇರು. ಯಾರೇನೇ ಮಾಡಿರಲಿ, ಅದು ಎಷ್ಟೇ ನೋವು ನಿನಗೆ ಕೊಟ್ಟಿರಲಿ, ಅದು ಏನೇ ಆಗಿರಲಿ, ನೀನೇನು ಮಾಡ್ತಾ ಇದೀಯಾ, ನಿನ್ನ ಕೆಲಸ ನೀನು ಮಾಡು, ಆ ಫಲಾನುಫಲನ ನಾನು ಕೊಡ್ತೀನಿ ಅನ್ನುವ ಲೆವೆಲಲ್ಲಿ ಟೆಂಪರೆನ್ಸ್ ಮತ್ತು ಮೆಜಿಷಿಯನ್ ಕಾರ್ಡ್ ಬಂದಿದೆ. ಓಕೆ, ತಾಳ್ಮೆಯಿಂದ ಇರು. ನೀನು ಏನೇನೆಲ್ಲ ಮಾಡಿದ್ಯಾ, ನಿನಗೆ ಯಾರ್ಯಾರೆಲ್ಲ ಅವಮಾನ ಮಾಡಿದ್ದಾರೆ, ನಿನಗೆ ಯಾರ್ಯಾರೆಲ್ಲ ಅಯ್ಯೋ ಅನಿಸಿದ್ದಾರೆ, ಅಥವಾ ಏನಾದರೂ ಕಳೆದೋಗಿದೆ, ಅಥವಾ ನಿನ್ನ ನಿರೀಕ್ಷೆ ಪಟ್ಟಿದ್ದು ಮೋಸದಿಂದ ನಿನ್ನಿಂದ ಕಿತ್ಕೊಂಡಿದ್ದಂಥದ್ದು, ಅಥವಾ ಮೋಸದಿಂದ ಬೇಕು ಅಂತಲೇ ಶತ್ರುತ್ವ, ಹಿತವಾಗಿ ಕಂಡರೂ ಕೂಡ ಒಳೊಳಗೆ ಶತ್ರುತ್ವ ಪಡೆದಿರೋರಿಗೆ ನೀನು ತಾಳ್ಮೆಯಿಂದ ಇರು. ನಿನಗೆಲ್ಲನೂ ಗೊತ್ತಾಗಿದೆ ಈಗಾಗಲೇ ಯಾರು ನಿನ್ನ ಶತ್ರುಗಳು, ಯಾರು ಹಿತಶತ್ರುಗಳು, ಯಾರು ನಿನಗೆ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನುವ ಬಣ್ಣನ ನಾನು ತೋರಿಸ್ತೀನಿ. ತಾಳ್ಮೆಯಿಂದ ಇರು ಅನ್ನುವ ಲೆಕ್ಕಕ್ಕೆ ಹೇಳ್ತಾ ಇದೆ. ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಸಾಮಾನ್ಯವಾಗಿ ಕೊರಗಜ್ಜನ ಅಪಾರವಾಗಿ ಯಾರು ನಂಬಿದ್ದೀರಿಯಲ್ಲ, ಇವತ್ತಿಗೂ ಇಂದಿಗೂ ನಿಮ್ಮನ್ನ ಕೈ ಹಿಡಿದು ನಡ್ಸ್ಕೊಂಡು ಬಂದಿರೋದು, ನಿಮ್ಮ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಕಾಯ್ತಾ ಇರೋದು ಸ್ವಾಮಿ ಕೊರಗಜ್ಜ ಇರ್ಬೋದು. ಹಾಗೆ ನಾನಿಲ್ಲ, ಈ ರೀಡಿಂಗ್ ನೋಡಿದ ಮೇಲೆ ನಾನು ಕೊರಗಜ್ಜನ ನಾನು ತುಂಬಾ ನಂಬ್ತೀನಿ, ಅಥವಾ ನಾನು ಇನ್ನು ಮುಂದೆ ಕೊರಗಜ್ಜನ ಭಕ್ತೆ ಅಂತ ಏನಾದರೂ ಅಂದ್ಕೊಂಡ್ರೆ ನಿಮಗೂ ಕೂಡ ಕೈ ಹಿಡಿದು ಕಾಪಾಡುವಂಥದ್ದು, ಆದರೆ ತಾಳ್ಮೆಯಿಂದ ಇರಬೇಕಾಗಿರುವುದು ನಿಮ್ಮ ಕೆಲಸ ಅಂತಲೇ ಹೇಳು. ಇಲ್ಲಿ 2 ಆಫ್ ಕಪ್ಸ್ ಬಂದಿದೆ. ಇಲ್ಲಿ ನೋಡಿ, ಒಂದು ಶಕ್ತಿ ಇದೆ ಆಯಿತಾ, ಇಲ್ಲಿ ಒಂದು ಬೆಳಕು ಬಂದಿದೆ. ಓಕೆ, ಇಲ್ಲಿ ಚಂದ್ರ ಇದೆ. ತಾಳ್ಮೆಯಿಂದ ಇದ್ದು ಬಿಡಿ. ಇಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಮನಸ್ಸಿಗೆ, ನಿಮಗೆ ಯಾರೆಲ್ಲ ನೋವು ಮಾಡಿದ್ರು, ನಿಮ್ಗೆ ಯಾರೆಲ್ಲ ಹರ್ಟ್ ಮಾಡಿದ್ರು, ನಿಮ್ಗೆ ಯಾರೆಲ್ಲ ಬೆನಿಚೂರಿ ಮಾಡಿದ್ರು, ಎಲ್ಲ ಮಾಡಿದ್ರು, ಅವ್ರ ಕರ್ಮನ ಅವ್ರಿಗೆ ರಿಟರ್ನ್ ಕೊಡುವಂಥದ್ದು ನೀವೇ ಖುದ್ದು ಕಣ್ಣಾರೆ ನೋಡ್ಬೋದು. ಅವತ್ತಿನ ದಿನ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುವಂತಹ ದಿನ ಆಗಿರುತ್ತೆ.
ಯಾಕೆ ನೆಮ್ಮದಿ ಸಿಗುತ್ತೆ ಗೊತ್ತಾ? ನನಗೆ ಇವರೇನ ಅನ್ಯಾಯ ಮಾಡಿದ್ದು, ಅದಕ್ಕೇನ ಇಷ್ಟೊಂದು ಅಯ್ಯೋ ಅಂತ ಅನುಭವಿಸ್ತಾ ಇರೋದು. ನಿಮಗೆ ಗೊತ್ತಿಲ್ಲ ನನ್ಗೆ ಯಾರು ಏನು ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ನೀವೇನೋ ಹೋಗಿ ಕೊರಗಜ್ಜನ ಮುಂದೆ ಇಟ್ಬಿಡ್ತೀರಿ ಆ ಬೇಡಿಕೆನ, ಅಯ್ಯ ನೀನೇ ಕಾಪಾಡು, ತಣಿಯ ನೀನೇ ಕಾಪಾಡು ಅಂತ ಹೇಳ್ಬಿಟ್ಟು ನೀವೇ ಏನೋ ಹೇಳ್ಕೊಂಡು ಇಟ್ಬಿಡ್ತೀರಿ ಅಂತ ಹೇಳ್ಕೊಳ್ಳಿ, ಆ ಬೇಡಿಕೆನ ಇಟ್ಬಿಡ್ತೀರಿ. ನಿಮಗೆ ಗೊತ್ತಿಲ್ಲ ಹಿತಶತ್ರುಗಳು ಕೂಡ ಇದ್ರ, ಇವರೆಲ್ಲ ನರಳ್ತಾ ಇರೋದು ಇದಕ್ಕೇನಾ? ಅದು ಇವ್ರು ನನ್ನ ಜೀವನದಿಂದ ದೂರ ಹೋಗಿದ್ದು ಇವರೆಲ್ಲ ನನಗೆ ಕೆಟ್ಟದನ್ನು ಮಾಡಿದ್ದಕ್ಕೇನಾ? ನಿಮ್ಗೆ ಏನು ಮಾಡಿದ್ರು ರಿಟರ್ನ್ ಅದನ್ನೇ ವಾಪಸ್ ಅಲ್ಲಿಗೆ ಹೋಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಯಾರೆಲ್ಲ ಕೊರಗಜ್ಜನ ಭಕ್ತರು ಜಾಸ್ತಿ ನೋಡ್ತಾ ಇದ್ದೀರಿ ರೀಡಿಂಗು, ಅದ್ಭುತವಾಗಿದೆ. ಹಿತಶತ್ರುಗಳನ್ನ ಜೊತೆಯಲ್ಲೇ ಇಟ್ಕೊಂಡಿದ್ದೀರಿ. ದಯವಿಟ್ಟು ನಿಮ್ಮ ಕೆಲಸದ ವಿಚಾರ ಆಗಿರ್ಬೋದು, ಹಣದ ವಿಚಾರ ಆಗಿರಬಹುದು, ನಾನು ಹಿಂಗೇ ದುಡಿಮೆ ಮಾಡ್ತೀನಿ, ನಾನು ಹೀಗೇ ಲಾಭನ ತೆಗಿತೀನಿ, ಅಥವಾ ನಾನು ಇದೇ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಥವಾ ನನ್ನ ಮಗಳ ಮದುವೆ ಇದನ್ನೇ ಹೀಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಥವಾ ನನ್ನ ಮದುವೆ ಇವಾಗೇ ಆಗಬೇಕು ಅಂದ್ಕೊಂಡಿದ್ದೀನಿ, ನಾನೊಂದು ಒಡವೆ ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ, ನಾನು ಅದು ಮಾಡಬೇಕು ಅಂದ್ಕೊಂಡಿದ್ದೀನಿ, ನನ್ನ ಸೌಂದರ್ಯ ಇಂಪ್ರೂವ್ ಮಾಡ್ಕೊಳ್ಳೋಕೆ ಇದನ್ನು ಹಚ್ಕೊಳ್ಳಿ. ದಯವಿಟ್ಟು ಯಾವುದನ್ನು ನೀವು ನಿಮ್ಮ ಜೊತೆಯಲ್ಲಿರೋರ ಜೊತೆಗೆ, ನಿಮ್ಗೆ ಅನುಮಾನ ಬಂದಿರೋರ ಜೊತೆಗೆ ಹೇಳ್ಕೊಳ್ಳುವ ಅವಶ್ಯಕತೆ ಇಲ್ಲ. ಅವರು ಹಿತವಾಗಿದ್ದು ನಿಮ್ಮನ್ನ ಒಂದಷ್ಟು ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಗಳನ್ನೇ ಮಾಡುವಂಥದ್ದು. ಇಲ್ಲಿ ಏನೇ ನಡೆದಿರಲಿ ಘಟನೆ ನಿಮ್ಮ ಲೈಫಲ್ಲಿ, ಅದು ಏನೇ ಮಾಡಿರಲಿ, ಅದು ನಿಮ್ಗೆ ಏನೇ ಲಾಸ್ ತಂದು ಕೊಟ್ಟಿರಲಿ, ಏನೇ ಮಾಡಿರಲಿ, ದಯವಿಟ್ಟು ತಾಳ್ಮೆಯಿಂದ ನೀವು ಇರಬೇಕಾಗತ್ತೆ. ತಾಳ್ಮೆಯಿಂದ ಇದ್ದಾಗ ಆ ಭಗವಂತ ಏನು ಕೊಡಬೇಕು ನಿಮಗೆ ಅದನ್ನು ಕೊಟ್ಟು ಕಾಪಾಡಿ, ನಿಮಗೆ ಯಾರೆಲ್ಲ ಏನು ಮಾಡಿದ್ರು ಅದನ್ನು ಕೂಡ ವಾಪಸ್ ಅವ್ರಿಗೆ ಕೊಡ್ತಾನೆ. ನಿಮ್ಗೆ ಅನ್ಯಾಯ ಮಾಡಿಲ್ವಾ, ನಿಮ್ಗೆ ಸುಮ್ಮನೆ ಏನಾದರೂ ಕೊರಗ್ತಾ ಇದ್ದೀರಾ, ಅನ್ಯಾಯ ಮಾಡಿಲ್ಲ ಅಂದರೆ ಅವ್ರಿಗೂ ಏನೂ ಆಗಲ್ಲ. ಅನ್ಯಾಯ ಮಾಡಿದರೆ ಕಟ್ಟಿಟ್ಟ ಬುತ್ತಿ, ಪೇಜ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಈ ಸಮಯ ಒಂದಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ. ನಿಮ್ಮ ಲೈಫ್ ತುಂಬಾ ಬದಲಾವಣೆ ಬರೋದಕ್ಕೆ ಶುರು ಆಗತ್ತೆ. ಈ ಹಿಂದೆ ನೀವು ತುಂಬ ದುಡುಕಿ ಮಾತಾಡುವಂಥವ್ರಾಗಿದ್ರಿ, ಬೇಗ ರಾಂಗ್ ಡಿಸಿಷನ್ ತಗೊಳ್ತಾ ಇದ್ರಿ, ಎಲ್ಲ ನಡೀತಾ ಇತ್ತು. ಬಟ್ ಈಗ ಒಂದಷ್ಟು ಮೆಚ್ಯೂರಿಟಿ ಬರ್ತಾ ಇದೆ. ಹಿಂದೆ ನಿಮ್ಗೆ ಅಷ್ಟು ಮೆಚ್ಯೂರಿಟಿ ಇರಲಿಲ್ಲ. ವಯಸ್ಸು ಎಷ್ಟಿನ ಅಂತರದವರಾದರೂ ನೋಡಿರಲಿ ಪಟ್ಟ ಹೇಳ್ಬಿಡ್ತಿದ್ರಿ. ಬಟ್ ಈಗಲ್ಲ, ಈಗ ಎಲ್ಲ ಬುದ್ಧಿವಂತಿಕೆನೂ ಬಂದಿದೆ. ಸ್ಟ್ರಗಲ್ಲು ಮಾಡ್ತಿದ್ರಿ ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನಕ್ಕೆ ಅಂದರೆ ನಿಮ್ಮ ಬಿಸ್ನೆಸ್ ಕೆಲಸದ ವಿಚಾರಕ್ಕಾಗಿರ್ಬೋದು, ಅಂದರೆ ವ್ಯವಹಾರದ ವಿಚಾರಕ್ಕಾಗಿರಬಹುದು, ಯಾವುದೇ ಒಂದು ಲೈಫಲ್ಲಿ ಏನೋ ಒಂದು ಗೋಲ್ ಸಾಧನೆ ಮಾಡೋದಕ್ಕೋಸ್ಕರ ಸ್ಟ್ರಗಲ್ ಮಾಡ್ತಿದ್ರಿ. ಅದ್ರ ತಕ್ಕಂತಹ ಪ್ರತಿಫಲ ಕೂಡ ನೀವು ನೋಡ್ಬೋದು. ಓಕೆ, ನಿಮ್ಗೆ ಏನು ಮಾಡಿರ್ತಾರೆ ಅದನ್ನು ವಾಪಸ್ ಅವರೇ ತಗೊಳ್ತಾರೆ. ನಿಮ್ಮ ಲೈಫು ತುಂಬಾ ಚೆನ್ನಾಗಿದೆ. ದಯವಿಟ್ಟು ತಾಳ್ಮೆ ತಗೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಇದು ಸ್ವಾಮಿ ಕೊರಗಜ್ಜರ ಒಂದು ಸಂದೇಶ ಅಂತಲೇ ಹೇಳಬಹುದು. ಸೊ ನಾನು ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಕೂಡ ಒಂದು ಕಾರ್ಡ್ ತೆಗೆದಾಗ ನಾನು ಮತ್ತೊಮ್ಮೆ ಹೇಳಬೇಕಾಗತ್ತೆ, ಅಪ್ಪಣೆ ನನಗೆ ಸಿಕ್ಕಿದ ಮೇಲೆ, ಆ ಎನರ್ಜಿ ಸಿಕ್ಕಿದ ಮೇಲೆ ನಾನು ಇದನ್ನು ಮುಂದುವರಿಸಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.